ಶಾಂತ ವಿಮಲ ಪ್ರಜ್ಞಾಘೋಷಿತಿ ಯೋಗಸ್ಯ ಶ್ರೀಪರಾನಂದಾದಿ ಸದ್ಗುರುನ್ ನಮಾಮ್ಯಹಂ ಪುನಃ ಪುನಃ ನಮಾಮ್ಯಹಂ ಪುನಃ ಪುನಃ. ಲಲಿತಾ ಸಹಸ್ರನಾಮದ ಪೂರ್ವ ಭಾಗದ ನಾವು 2 ಶ್ಲೋಕಗಳನ್ನ ಈಗಾಗಲೇ ತಿಳ್ಕೊಂಡಿದ್ದೇವೆ. ಇಲ್ಲಿ ಅಗಸ್ತ್ಯರು ಹಯಗುರುವರನ್ನ ಕೇಳ್ತಾ ಹೋಗ್ತಾರೆ, ಇಷ್ಟೊಂದು ನಿಮ್ಗೆಲ್ಲ ಮಹಾಬುದ್ಧಿವಂತರು ನೀವೆಲ್ಲವನ್ನು ಹೇಳಿದ್ದೀರಾ, ನಂಗೆ ಲಲಿತಾ ಸಹಸ್ರನಾಮವನ್ನು ಹೇಳ್ಬಿಡಿ ಅಂತ ಕೇಳ್ತಾರೆ. ಅದು ಮುಂದುವರಿತಾ ಇದೆ ಅಷ್ಟೇ. ಇನ್ನು ಅವರು ಈಗ ಇಲ್ಲಿ ಈ ಪೂರ್ವ ಭಾಗದಲ್ಲಿ ಅವರು ಹೇಳ್ತಾ ಹೋಗ್ತಾರೆ, ನೀವೆಲ್ಲ ಏನೆಲ್ಲ ಹೇಳಿದಿರ ನಂಗೆ, ಇನ್ನು ಹೇಳೋದು ಏನಿದೆ ಹೇಳ್ಬಿಡಿ ಅಂತ. ಅದರಲ್ಲಿ ವರ್ಣಿತಂ ಶ್ರೀಪುರಂ ಚಾಪಿ ಮಹಾಯುವ ವಿಸ್ತರಂ ಶ್ರೀಮದ್ ಪಂಚದಶಾಕ್ಷರ್ಯ ಮಹಿಮಾ ವರ್ಣಿತಸ್ತತ. ನೀವು ಈಗಾಗಲೇ ನನಗೆ ಇಷ್ಟೆಲ್ಲ ಹೇಳ್ಬಿಟ್ಟಿದ್ದೀರಾ, ಶ್ರೀಚಕ್ರ ಅಂತಕ್ಕಂಥದ್ದು ಮಹಾವೈಭವದಿಂದ ಕೂಡಿದೆ, ಅದನ್ನ ಸವಿಸ್ತಾರವಾಗಿ ನೀವು ಹೇಳಿದ್ದೀರಾ. ಪಂಚದಶಿ ಮಂತ್ರದ ಮಹಿಮೆಯನ್ನು ಕೂಡ ನೀವು ವರ್ಣಿಸಿ ಆಗಿದೆ ಆಗ್ಲೇ ಅಂತ ಹೇಳ್ತಾರೆ. ಸ್ವಲ್ಪ ಇದಕ್ಕೆ ನಾವು ವಿವರಣೆಯನ್ನ ಕೊಟ್ರೆ, ಇದು ಬರೀ ಇದರ ಅರ್ಥ, ವಾಕ್ಯ ಅರ್ಥವಾಯ್ತಷ್ಟೇ. ಎಲ್ಲಕ್ಕೂ ದೇವಿಯೇ ಕಾರಣ. ಹಾಗಾಗಿ ಶ್ರೀಪುರಂ ಅಂದ್ರೆ ಅವಳ ವಾಸಸ್ಥಾನವೇ ಶ್ರೀಪುರ, ಶ್ರೀಚಕ್ರವೇ. ಇಲ್ಲಿ ಪುರ ಅನ್ನೋ ಪದಕ್ಕೆ ಶ್ರೀಚಕ್ರವೇ ಅಂತ ಅನ್ಕೋಬೇಕು. ಪುರ ಅಂದ್ರೆ ವಾಸಸ್ಥಾನ, ಅವಳ ಊರು ಎಂದು ಕರಾಗ್ತದೆ, ಅವಳ ನಗರ ಎಲ್ಲ ಆಗ್ಬೋದು. ಅಲ್ಲಿ ಶ್ರೀ ಕೂಡ ಸೇರಿಸ್ತಾರೆ. ಯಾಕಂದ್ರೆ ಯಾವುದು ಪೂಜ್ಯವೋ ಅದನ್ನ ಶ್ರೀಪದ ಪೂರ್ವಕವಾಗಿ ಹೇಳಬೇಕು. ಹಾಗಾಗಿ ಶ್ರೀ. ಅದರಂತೆ ಇಲ್ಲಿ ಪುರ ಪದದ ಪೂರ್ವದಲ್ಲಿ ಶ್ರೀ ಸೇರಿಸಿದ್ರೆ ಅದು ಶ್ರೀಪುರ ಆಯಿತು. ಇಂತಹ ಶ್ರೀಪುರ ಅಂತಕ್ಕಂಥದ್ದು, ಶ್ರೀಚಕ್ರ ಅಂತಕ್ಕಂಥದ್ದು ಅನೇಕ ಕೋಟಿ ಬ್ರಹ್ಮಾಂಡಗಳ ಒಳಗೆ ಹೊರಗೆ ಕೂಡ ವಿಸ್ತರಿಸಿಕೊಂಡಿದೆ. ಇಲ್ಲಿ ಬ್ರಹ್ಮಾಂಡದ ಒಳಗೆ ಇರತಕ್ಕಂಥ ಎಲ್ಲ ಬ್ರಹ್ಮಾಂಡಗಳ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಅಂತ ಬರ್ತಿದೆ ನಾಮ. ಆ ಅನೇಕ ಕೋಟಿ ಬ್ರಹ್ಮಾಂಡಗಳ ಒಳಗೆ ಮಾತ್ರ ಇಲ್ಲ, ಆ ಬ್ರಹ್ಮಾಂಡಗಳ ಹೊರಗೂ ವಿಸ್ತರಿಸಿ ಅಂತ ಒಂದು ತಂತ್ರಶಾಸ್ತ್ರ ಹೇಳ್ತದೆ. ನನಗೆ ರುದ್ರಯಾಮಳ ಅನಿಸ್ತದೆ. ಅಲ್ಲಿ ಶ್ರೀಪುರ ಶ್ರೀಚಕ್ರ ಅಂತಕ್ಕಂಥದ್ದು ಅನೇಕ ಕೋಟಿ ಬ್ರಹ್ಮಾಂಡಗಳ ಒಳ ಹೊರಗಲ್ಲೂ ವಿಸ್ತರಿಸಿದೆ ಅಂತ ಹೇಳಿದ್ರೆ, ಅದರ ವಿವರಣೆಯನ್ನು ಕೂಡ ಕೊಡ್ತಾ ಹೋಗ್ತಾರೆ. ಅದರ ಶ್ರೀಪುರದ ವರ್ಣೆಯನ್ನ ನಾವು ಲಲಿತಾ ಸ್ತವರತ್ನದಲ್ಲಿ ಕಾಣಬಹುದು. ಲಲಿತೋಪಾಖ್ಯಾನದಲ್ಲೂ ಅದರ ವಿವರಣೆ ಇದೆ. ದೇವಿ ಭಾಗವತದಲ್ಲಿ ಕೂಡ ಅದನ್ನ ಶ್ರೀಪುರವನ್ನ, ಆ ಲಲಿತಾ ಮಹಾತ್ರಿಪುರ ಸುಂದರಿಯ ಸ್ಥಾನವನ್ನ, ಮಣಿದ್ವೀಪವನ್ನ ವರ್ಣಿಸಿದ್ದಾರೆ. ಆ ಎಲ್ಲವೂ ಅದು 25 ಪ್ರಾಕಾರಗಳಿಂದ ಇದೆ. ಎಷ್ಟೊಂದು ವಿಭಜನ ವಿಸ್ತಾರವನ್ನ ಹೊಂದಿದೆ ಎಲ್ಲವನ್ನ ನಾನು ಹೇಳಿದೆ. ಹಾಗೆ ಇದೆಲ್ಲವನ್ನು ನೀವು ಹೇಳ್ಬಿಟ್ಟಿದ್ದೀರಾ ಹಯಗ್ರೀವರು ಅಂತ ಹೇಳ್ತಾ ಇನ್ನು ಮುಂದೆ ಹೇಳ್ತಾರೆ. ಇನ್ನೂ ಹೇಳಿದಿರ ನೀವು, ಏನ್ ನೋಡಿ, ಇನ್ನೊಂದು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಕತ್ರಯಂ ಹತ್ರಯಂ ಚೈವ ಶೈವೋ ಭಾಗ ಪ್ರಕೀರ್ತಿತಃ ಶಕ್ತ್ಯಕ್ಷರಾಣಿ ಶೇಷಾಣಿ ಹ್ರೀಂಕಾರ ಉಭಯಾತ್ಮಕ. 3 ಕಕಾರಗಳು, 2 ಹಕಾರಗಳು, ಇವು ಶೈವೋ ಭಾಗ, ಶಿವನಿಗೆ ಸಂಬಂಧಿಸಿದ ವರ್ಣಗಳು. ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು,
ಶ್ರೀಪುರವನ್ನ ವರ್ಣಿಸಿದ್ದೀರಾ, ಪಂಚದಶಿ ಮಂತ್ರವನ್ನು ನೀವು ವರ್ಣಿಸಿದ್ದೀರಾ ಅಂತ ಹೇಳಿದ್ರಲ್ಲ, ಅದರ ಮುಂದಿನ ಭಾಗ ಪಂಚದಶಿ ಮಂತ್ರದಲ್ಲಿ ಏನನ್ನ ವರ್ಣಿಸಿದ್ರು ಅನ್ನೋದನ್ನ ಅಗಸ್ತ್ಯರು ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಅಗಸ್ತ್ಯರು ಹೇಳ್ತಿದ್ದಾರೆ ಹಯಗ್ರೀವರಿಗೆ, ಈ 2 ಕಕಾರಗಳನ್ನ 2 ಹಕಾರಗಳನ್ನ ಹೊಂದಿರತಕ್ಕಂಥದ್ದು ಯಾವುದೋ ಅದು ಶಿವನಿಗೆ ಸಂಬಂಧಿಸಿದ ವರ್ಣ. ಇನ್ನು ಉಳಿದ ವರ್ಣಗಳು ಇನ್ನು ಇದೆಯಲ್ಲ ಪಂಚದಶಿಯಲ್ಲಿ ಮಿಕ್ಕಿದ್ದೆಲ್ಲ ಇರ್ತಕ್ಕಂಥ ವರ್ಣಗಳು, ಅಕ್ಷರಗಳು ಅವೆಲ್ಲವೂ ಶಕ್ತಿ ಪರವಾದವಾಗಿದ್ರೆ ಅಲ್ಲಿ 3 ಹ್ರೀಂಕಾರಗಳಿವೆ. ಶೇಷಾಣಿ ಹ್ರೀಂಕಾರ ಹೃದಯ ಉಭಯಾತ್ಮಕ. ಆ ಹ್ರೀಂಕಾರ ಅಂತಕ್ಕಂಥದ್ದು ಉಭಯಾತ್ಮಕವಾಗಿದೆ, ಅಂದ್ರೆ ಶಿವ ಮತ್ತು ಶಕ್ತಿ ಎರಡೂ ಆಗಿದೆ ಅಂತ ಅರ್ಥ. ಈ ವಿಭಾಗವನ್ನ ತಿಳಿದುಕೊಳ್ಳದೆ, ನೋಡಿ ಈ ಮಾತು ಹೇಳ್ಬೇಕು ನಾನು, ಈ ಕಕಾರ ವರ್ಣ ಹಕಾರ ವರ್ಣ ಇನ್ನು ಉಳಿದ ವರ್ಣಗಳು ಮತ್ತು ಹ್ರೀಂಕಾರ ಉಭಯಾತ್ಮಕವಾಗಿವೆ. ಈ ವಿಭಾಗವನ್ನ ತಿಳಿದುಕೊಳ್ಳದೆ ಪಂಚದಶಿ ಮಂತ್ರವನ್ನ ಜಪಿಸಿದರೆ ಯಾವ ಸಿದ್ಧಿಯೂ ಆಗದು ಅನ್ನುವ ಉಲ್ಲೇಖವನ್ನ ಬ್ರಹ್ಮಾಂಡ ಪುರಾಣ ಹೇಳ್ತಾರೆ. ಪಂಚದಶಾಕ್ಷರಿ ಮಂತ್ರ ಅಂದಾಗ ಅದು ಹೆಸರೇ ಹೇಳುವ ಹಾಗೆ 15 ಮಂತ್ರಗಳು. ಇಲ್ಲಿ ಅದಕ್ಕೆ ಒಂದು ವಚನವನ್ನ ಉಲ್ಲೇಖಿಸ್ತಾರೆ. ಪಂಚದಶಾಕ್ಷರಿ ಮಂತ್ರ 15, ಅದಕ್ಕೆ ಶ್ರೀಂ ಬೀಜಾಕ್ಷರ ಸೇರಿದಾಗ ಅದೇ ಷೋಡಶಾಕ್ಷರಿ ಮಂತ್ರ, ಅದನ್ನೇ ಶ್ರೀವಿದ್ಯಾ ಅಂತ ಹೇಳ್ತಾರೆ. ಏನಪ್ಪ ಇದು? ಹಾಗಾದ್ರೆ ಪಂಚದಶಾಕ್ಷರಿ ಶ್ರೀವಿದ್ಯಾ ಅಲ್ಲವೇ? ಹೌದು. ನಾನಿಲ್ಲಿ ಒಂದು ಭಾಸ್ಕರ ಮಕ್ಕಿನವರು ಒಂದು ಅವರ ಭಾಷೆಯಲ್ಲಿ ಇದನ್ನು ಹೇಳ್ತಾರೆ. ಕಾಮರಾಜಾಖ್ಯ ಮಂತ್ರ ಅಂತೆ ಶ್ರೀ ಬೀಜೇನ ಸಮನ್ವಿತ ಷೋಡಶಾಕ್ಷರಿ ವಿದ್ಯೆಯಂ ಶ್ರೀ ವಿದ್ಯೇತಿ ಪ್ರಕೀರ್ತಿತ. ಅಂದ್ರೆ ಕಾಮರಾಜಾಖ್ಯ ಮಂತ್ರ ಇದನ್ನ ಅಂದ್ರೆ ಪಂಚದಶಿ ಮಂತ್ರಕ್ಕೆ ಶ್ರೀಯನ್ನು ಸೇರಿಸಿದಾಗ ಷೋಡಶಾಕ್ಷರಿ, ಅದನ್ನ ಶ್ರೀವಿದ್ಯಾ ಅಂತ ಹೇಳ್ತಾರೆ. ಬೇಕಾದಷ್ಟು ಅರ್ಥಗಳನ್ನ ಕೊಡ್ತಾ ಹೋಗ್ತದೆ. ಅಂದ್ರೆ ಶ್ರೀ ಸೇರಿಸಿದಾಗ ಷೋಡಶಿ ಆಗ್ತದೆ, ಆದರೆ ಪಂಚದಶಿ ಮಂತ್ರವು ಕೂಡ ಶ್ರೀವಿದ್ಯೆಗೆ, ಅದರ ಬಗ್ಗೆ ಯಾವುದೇ ಅನುಮಾನ ಬೇಕಿಲ್ಲ. ಇದೆಲ್ಲ ನೀವು ಹೇಳಿಬಿಟ್ಟಿದ್ದೀರಾ ಅಂತ ಹೇಳ್ತಾರೆ ಅಗಸ್ತ್ಯರು ಹಯಗ್ರೀವರಿಗೆ. ಹಾಗೇನೆ ಇನ್ನು ಮುಂದೆ ಹೇಳ್ತಾರೆ, ಇನ್ನೆಲ್ಲ ಹೇಳಿದ್ದೀರಾ ಅಂತ. ಅಂದ್ರೆ ಅಗಸ್ತ್ಯರು ಹಯಗ್ರೀವರನ್ನ ಕೇಳುವಾಗ ಲಲಿತಾ ಸಹಸ್ರನಾಮವನ್ನ ನೀವು ಹೇಳಿಲ್ಲ, ಹೇಳ್ಬಿಡಿ ಅಂತ ಹೇಳುವಾಗ ಇದನ್ನೆಲ್ಲ ನೀವು ನಂಗೆ ಅಪ್ಪಣೆ ಕೊಡಿಸಿದ್ದೀರಾ ಅನ್ನೋದನ್ನು ಅವ್ರು ಜ್ಞಾಪಿಸ್ತಾ ಇದ್ದಾರೆ ಅಷ್ಟೆ. ಆ ನೆಪದಲ್ಲಿ ನಮ್ಮ ಮುಂದೆ ಲಲಿತೋಪಾಖ್ಯಾನದಲ್ಲಿ ಏನೆಲ್ಲ ಇತ್ತೋ ಅದರ ಒಂದು ಸೂಕ್ಷ್ಮ ಪರಿಚಯ ಕೂಡ ಆಗ್ತಾ ಇದೆ ಅಷ್ಟೆ. ಹಾಗೆ ತಗೊಂಡ್ರೆ ಸರಿ ಅಂತ ಭಾವಿಸ್ತೇನೆ. ಷೋಡ್ಯಾನ್ಯಾಸಾದಯೋ ನ್ಯಾಸ್ಯ ನ್ಯಾಸಖಂಡೇ ಸಮೀರಿತಾ ಅಂತರ್ಯಾಗ ಕ್ರಮಶ್ಚೈವ ಬಹಿರ್ಯಾಗ ಕ್ರಮಸ್ಥಿತ. ನ್ಯಾಸಖಂಡ ಅಂತ ಏನು ಇದೆ ಶ್ರೀವಿದ್ಯದಲ್ಲಿ, ಅಲ್ಲಿ ಷೋಢಾನ್ಯಾಸ ಮೊದಲಾದ ನ್ಯಾಸಗಳು ಇವೆ, ಹಲವಾರು ನ್ಯಾಸಗಳು. ಇಲ್ಲಿ ಷೋಢಾನ್ಯಾಸದ ಬಗ್ಗೆ ಅಗಸ್ತ್ಯರು ಉಲ್ಲೇಖ ಮಾಡಿಸಿದ್ದಾರೆ ಹಯಗ್ರೀವರ ಮುಂದೆ. ಈ ಎಲ್ಲ ನ್ಯಾಸಗಳು ಇವೆ, ಮಾತೃಕಾನ್ಯಾಸ, ಅಂತಶ್ಚಕ್ರನ್ಯಾಸ, ಬಹಿಶ್ಚಕ್ರನ್ಯಾಸ, ಸೃಷ್ಟಿನ್ಯಾಸ, ಸ್ಥಿತಿನ್ಯಾಸ, ಸಂಹಾರನ್ಯಾಸ, ಹೀಗೆ ಹಲವಾರು ನ್ಯಾಸಗಳಲ್ಲಿ ನ್ಯಾಸಖಂಡದಲ್ಲಿ ಹೇಳಲಾಗಿದೆ. ಅದರಲ್ಲಿ ಷೋಢಾನ್ಯಾಸವನ್ನ ಇಲ್ಲಿ ಒತ್ತಿ ಹೇಳ್ತಿದ್ದಾರೆ ಅಗಸ್ತ್ಯರು. ಹಾಗೆಯೇ
ಅದ್ರ ಜೊತೆಗೆ ಅಷ್ಟೇ ಹೇಳಿಲ್ಲ ಹಯಗ್ರೀವ್ ಗುರುಗಳೇ, ನೀವು ಅಂತರಯ ಕ್ರಮವನ್ನು ಹೇಳಿದ್ದೀರಾ, ಬಹಿರ್ಯ ಕ್ರಮವನ್ನು ಹೇಳಿದ್ದೀರಾ. ಇದನ್ನ ನಾನು ಅಂತರ್ಯಾಗ ಅಂತ ತಗೋಬಹುದು, ಅಥವಾ ಅಂತಶ್ಚಕ್ರ ನ್ಯಾಸ ಬಹಿಶ್ಚಕ್ರ ನ್ಯಾಸ ಇದೆಯಲ್ಲ ಅದನ್ನು ಬೇಕಾದ್ರೆ ತಗೋಬಹುದು. ಇಲ್ಲಿ ಒಂದ್ ಕಡೆ ಭಾಸ್ಕರ ಮಕ್ಕಿನ ಹೇಳಿದ್ದನ್ನ ನನಗೆ ನೆನಪು ಬರ್ತಾ ಇದೆ. ಷೋಢಾನ್ಯಾಸವನ್ನ ಹೇಳುವಾಗ ಇಲ್ಲಿ ಬಂದಿದ್ದಕ್ಕೋಸ್ಕರ ಹೇಳ್ತಾನೆ. ಭಾಸ್ಕರ ಮಕ್ಕಿನವರು ಒಂದ್ ಕಡೆ ಹೇಳ್ತಾರೆ, ಎಲ್ಲಿ ನೆನಪಿಲ್ಲ, ನನ್ನ ಮರವಿದು, ನನಗೆ ವಿಷಯದ ಅರಿವಿರ್ತದೆ, ಅಲ್ಲಿ ಯಾರು ಎಲ್ಲಿ ಹೇಳಿದ್ರು ಅನ್ನೋದು ನನಗೆ ಮರುವು ಬಂದಿರ್ತದೆ, ಕ್ಷಮಿಸ್ಬೇಕು ವೀಕ್ಷಕರು. ಯಾವ ಶ್ರೀವಿದ್ಯೋಪಾಸಕ ಷೋಢಾನ್ಯಾಸವನ್ನ, ಲಘು ಷೋಢ ಮತ್ತು ಮಹಾಷೋಢವನ್ನ ಸತತವಾಗಿ ಮಾಡಿ ಅಲ್ಲಿ ಬರ್ತಕ್ಕಂಥ ಎಲ್ಲ ದೇವತಾ ಶಕ್ತಿಗಳನ್ನ ತನ್ನ ದೇಹದಲ್ಲಿ ಆವಾಹನೆ ಮಾಡ್ಕೊಂಡಿರ್ತಾನೋ, ಮಾಡ್ಕೊಳ್ಳಿ ಸಾಧ್ಯವೋ, ಅಂತಹ ಶ್ರೀವಿದ್ಯೋಪಾಸಕ ಸಾಕ್ಷಾತ್ ಶಿವನೇ ಆಗಿ ಬಿಡ್ತಾನೆ ಅಂತ. ಇದು ಭಾಸ್ಕರ ರಾಯರ ಮಾತು. ಅಂದ್ರೆ ಆ ನ್ಯಾಸ ಖಂಡಕ್ಕೆ, ನ್ಯಾಸಗಳಿಗೆ, ಅದರಲ್ಲೂ ಷೋಢ ನ್ಯಾಸಕ್ಕೆ ಇರ್ತಕ್ಕಂಥ ಮಹತ್ವವನ್ನ ಇಲ್ಲಿ ಸಾಮಾನ್ಯರು ಅಲ್ಲದೆ ಇದ್ರು ಸಹ ಇಲ್ಲಿ ವೀಕ್ಷಕರಿರ್ತಕ್ಕಂಥವರು ಕೆಲವರು ಶ್ರೀವಿದ್ಯೋಪಾಸಕರಿದ್ದರೆ ಅದನ್ನ ಗಮನಿಸಬೇಕು, ಗಮನಿಸಿ ತಮ್ಮ ಗುರುಗಳನ್ನು ಆಶ್ರಯಿಸಿ ಆ ನ್ಯಾಸಗಳಲ್ಲಿ ನಾವು ತೊಡಗಿಸಿಕೊಳ್ಳಬೇಕು ಅನ್ನುವ ಇಚ್ಛೆಯಿಂದ ನಾನು ಈ ಮಾತನ್ನ ಇಲ್ಲಿ ಭಾಸ್ಕರ ಮಕ್ಕಿನವರ ವಾಕ್ಯವನ್ನ ನಿಮ್ಮ ಮುಂದೆ ಇಟ್ಟೆ. ಏನು ನ್ಯಾಸ ಅಂತಂದ್ರೆ, ಇದಕ್ಕೆ ಏನಂತಾರೆ, ಎಟಿಮಾಲಜಿ ಅಂತಾರಲ್ಲಪ್ಪ, ಅದನ್ನ ಇಂಗ್ಲಿಷಲ್ಲಿ ಅಂತಾರೆ, ಪದದ ವ್ಯುತ್ಪತ್ತಿ ಅಂತ ಹೇಳ್ಬೋದು. ಅದನ್ನ ಎಟಿಮಾಲಜಿ ಅಂತ ನಾವು ಇಂಗ್ಲಿಷಲ್ಲಿ ಕರೀತಾರೆ. ಆ ನ್ಯಾಸ ಅನ್ನುವ ಪದ ಹೇಗೆ ಬಂತು, ಸಿದ್ಧವಾಯಿತು ಅಂದ್ರೆ, ಅಸು ಅನ್ನುವ ಧಾತುವಿಗೆ ನಿ ಅನ್ನುವ ಉಪಸರ್ಗ ಸೇರಿದಾಗ ನ್ಯಾಸ ಎಂಬ ಶಬ್ದ ಸಿದ್ಧವಾಗ್ತದೆ. ಏನು ನ್ಯಾಸ ಅಂದ್ರೆ, ಅಂಗನ್ಯಾಸ, ಕರನ್ಯಾಸ, ಷಡಂಗನ್ಯಾಸ, ಮಾತೃಕಾನ್ಯಾಸ, ಎಷ್ಟೊಂದು ನ್ಯಾಸಗಳು, ಸೃಷ್ಟಿನ್ಯಾಸ, ಸ್ಥಿತಿನ್ಯಾಸ, ಓಯೋ ಅಂತ ಬಹಿಷಕರ್ನ್ಯಾಸ. ಏನ್ ನ್ಯಾಸ ಅಂದ್ರೆ, ನ್ಯಾಸ ಅಂದ್ರೆ ಆ ನ್ಯಾಸ ಮಾಡುವಾಗ ನ್ಯಾಸಕ್ಕೆ ಸಂಬಂಧಪಟ್ಟ ಮಂತ್ರಗಳಿಂದ ದೇಹದ ಬೇರೆ ಬೇರೆ ಅವಯವಗಳಲ್ಲಿ, ಭಾಗಗಳಲ್ಲಿ ತತ್ ಸಂಬಂಧವಾದ ದೇವತೆಗಳು ಇವೆ ಅಂತ ಭಾವಿಸಿಕೊಳ್ತಕ್ಕಂಥದ್ದು. ಅಂದ್ರೆ ಮಾಡ್ತಕ ಬರೀ ಅಲ್ಲ, ನಾನು ನಗುತ್ತಾ ಇಲ್ಲ, ನಾನು ಒಂಚೂರು ಮನಸ್ಸಿಗೆ ನೋವಾಗಿದೆ. ಇದು ನಾವು ಬಹಳಷ್ಟು ಮಂದಿ ನ್ಯಾಸ ಮಾಡುವ ಕ್ರಮ. ನ್ಯಾಸದ ಅರ್ಥವನ್ನ, ಅದರ ವ್ಯವಸ್ಥೆ ಏನು, ಅದರಿಂದ ಏನು ಅನುಕೂಲ ಅನ್ನೋದನ್ನ ನಾವು ಮರೆತು ಬಿಟ್ಟಿದ್ದೇವೇನೋ ಅಂತ ಒಮ್ಮೊಮ್ಮೆ ನನಗೆ ಮನಸ್ಸಿಗೆ ನೋವಾಗಿದೆ, ನಿಮ್ಮನ್ನು ಹಂಚ್ಕೊತಿದ್ದೇನೆ. ಆ ಬೀಜಾಕ್ಷರಗಳಿಂದ ಆಯಾ ಅವಯವಗಳಲ್ಲಿ ಆ ದೇವತೆಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು, ಆ ದೇವತೆಗಳನ್ನ ಭಾವನೆ ಮಾಡ್ತಕ್ಕಂಥ, ಅದಕ್ಕೆ ನ್ಯಾಸ ಅಂತ ಕರೀತಾರೆ. ಹೌದು. ಹಾಗಾಗಿ ನ್ಯಾಸ ಮಾಡ್ತಕ್ಕಂಥವರು ಇದನ್ನ ನೆನಪಿನಲ್ಲಿ ಇಟ್ಕೊಂಡ್ರೆ, ಅಂದ್ರೆ ಶ್ರೀವಿದ್ಯಾ ಮಂತ್ರದ ನ್ಯಾಸವೇ ಅಲ್ಲ, ಎಲ್ಲೆಲ್ಲಿ ನ್ಯಾಸ ಬರ್ತದೋ ಅಲ್ಲೆಲ್ಲ ನಾನು ಅದನ್ನ ಒತ್ತಿ ಹೇಳಬೇಕಾದ್ದಿಲ್ಲ. ಸಂಧ್ಯಾ ವಂದನೆಯಲ್ಲಿ ನ್ಯಾಸ ಬರ್ತದೆ, ಇನ್ನು ಹಲವಾರು ಮಂತ್ರಗಳನ್ನ ಹೇಳುವಾಗೂ ನ್ಯಾಸ ಬರ್ತದೆ ಅಲ್ವಾ.
ಆ ಎಲ್ಲ ನ್ಯಾಸಗಳು ಮಾಡಿದಾಗ ಆಯಾ ದೇವತೆಗಳನ್ನ ಅಲ್ಲಿ ಇದ್ದಾರೆ, ಅಲ್ಲಿ ನಾನು ಸ್ಥಾಪನೆ ಮಾಡಿದ್ದೇನೆ ಅಂತ ಭಾವನೆ ಬರಬೇಕು. ಇಲ್ಲದೆ ಇದ್ರೆ ಆ ನ್ಯಾಸಗಳು ಕೇವಲ ಯಾಂತ್ರಿಕವಾಗಿ ಉಳಿದು ಬಿಡ್ತವೆ. ಈ ವಿದ್ಯಾ ಸಪರ್ಯ ಪದ್ಧತಿ, ಶ್ರೀ ವಿದ್ಯಾ ಸಪರ್ಯ ಚಿದಾನಂದನಾಥರು ಸಂಪಾದಿಸತಕ್ಕಂಥ ಶ್ರೀಚಕ್ರ ಪೂಜಾ ವಿಧಿಯಲ್ಲಿ ಅಂತರ್ಯಾಗ ಬಹಿರ್ಯಾಗಗಳ ಬಗ್ಗೆ ಹೇಳ್ತಾರೆ. ಅಂತರ್ಯಾಗವಂತಕ್ಕಂಥ ಮೂಲಾಧಾರದಿಂದ ಅಂತಃಚಕ್ರನ್ಯಾಸ ಒಂದು ಅಕುಲ ಸಹಸ್ರಾರದಿಂದ, ಬಹಿರ್ಯಾಗ ಅಂತಕ್ಕಂಥದ್ದು ಪಾತ್ರಗಳ ವ್ಯವಸ್ಥೆಯಿಂದ ಎಂದು ಶಾಂತಿ ಸ್ಥಳದವರೆಗೆ ಮಾಡ್ತಕ್ಕಂಥ ಇಷ್ಟು ಸಮೂಹದಂತ ಬಾಹ್ಯ ಪೂಜೆ. ಇದರ ಬಗ್ಗೆ ವಿವರಣೆ ಕೊಟ್ಟಿದ್ದೀರಾ ಅನ್ನೋದನ್ನ ಅವರು ಜ್ಞಾಪಿಸ್ತಿದ್ದಾರೆ ಅಷ್ಟೇ ಅಗಸ್ತ್ಯರು ಹಯಗ್ರೀವರಿಗೆ. ಇವೆಲ್ಲವನ್ನು ಸಂಪ್ರದಾಯ ಮೂಲಕನ ತಿಳ್ಕೋಬೇಕು. ಇನ್ನು 5ನೇ ಶ್ಲೋಕದಲ್ಲಿ ಮಹಾಯಾಗ ಕ್ರಮಶ್ಚೈವ ಪೂಜಾ ಖಂಡೇ ಪ್ರಕೀರ್ತಿತಃ ಪುರಶ್ಚರಣ ಖಂಡೇ ತು ಜಪಲಕ್ಷಣ ಮೀರಿತಂ. ಹಯಗ್ರೀವ ಋಷಿಗಳೇ, ದೇವತೆಗೆ ಗುರುಗಳು ಅವರಿಗೆ ಪೂಜಾ ಖಂಡದಲ್ಲಿ ನೀವು ಮಹಾಯಾಗ ಕ್ರಮವನ್ನು ಹೇಳ್ಕೊಟ್ಟಿದ್ದೀರಿ, ಪುರಶ್ಚರಣ ಖಂಡದಲ್ಲಿ ಜಪಲಕ್ಷಣವನ್ನ ಹೇಳಿದ್ದೀರಿ. ಇದನ್ನ ನಾನು ವಿವರಣೆಯನ್ನು ಹೇಗೆ ಕೊಡ್ಲಿ? ಈ ಬಹಿರ್ಯಾಗವನ್ನ ಅಷ್ಟಕಗಳೊಂದಿಗೆ ಮಾಡಿದಾಗ ಅದು ಮಹಾಯಾಗವಾಗ್ತದೆ. ಅದಕ್ಕೆ ತಂತ್ರಶಾಸ್ತ್ರದ ವಿವರಣೆಯನ್ನ ಹೇಳೋದ್ರಿಂದ ನಾನು ಇದಕ್ಕಿಂತ ಹೆಚ್ಚಿಗೆ ಇಲ್ಲಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಬಹಿರ್ಯಾಗದವನ್ನ ಹೇಳಿದ್ದಾರೆ, ಅದೊಂದನ್ನ ಅಷ್ಟಕಗಳೊಂದಿಗೆ ಮಾಡಿದ್ರೆ ಅದು ಮಹಾಯಾಗ. ಒಂದು ಬರ್ತದೆ ನಾಮ, ಮಹಾಯಾಗ ಕ್ರಮಾರಾಧ್ಯ ಮಹಾಭೈರವ ಪೂಜಿತ ಅಂತ, ಅದು ಮಹಾಯಾಗ. ಇನ್ನು ಪುರಶ್ಚರಣ ಅಂದ್ರೆ ಏನು? ಮಂತ್ರದ ಉಪಾಸನೆಯನ್ನು ಮಾಡುತ್ತೇನೇನು, ಮಂತ್ರ ದೇವತೆಯನ್ನು ಉಪಾಸನೆ ಮಾಡ್ಲಿಕ್ಕೆ ಮೊದಲು ಅದನ್ನ ಪುರಶ್ಚರಣೆ ಮಾಡಬೇಕು. ನಾನು ಪುರಶ್ಚರಣೆ ಮಾಡಿ ಆ ಮಂತ್ರವನ್ನ ಸಿದ್ಧಿಸಿಕೊಳ್ಳಬೇಕಂತೆ. ಸಿದ್ಧಿಸಿಕೊಂಡ ಮೇಲೆ ಆ ಮಂತ್ರ ದೇವತೆ ಉಪಾಸನೆ. ಇಲ್ಲಿ ನನ್ನ ಅನುಭವದ ಮಾತನ್ನ ಹೇಳ್ಬಿಡ್ತೇನೆ. ವಿದ್ವಾಂಸರು ಪಂಡಿತರು ನನ್ನ ಅನುಭವಕ್ಕೆ ವಿರುದ್ಧವಾದ ಅರ್ಥವನ್ನು ಕೊಟ್ಟರೆ ನಾನು ಗೌರವಿಸ್ತೇನೆ. ಆದ್ರೆ ನನ್ನ ಅನುಭವವನ್ನು ಹೇಳ್ಕೊಳ್ಳಿಕ್ಕೆ ನನಗೆ ಸ್ವಾತಂತ್ರ್ಯ ಇದೆ ಎಂದು ಭಾವಿಸ್ತೇನೆ. ಪುರಶ್ಚರಣ ಮಾಡಿದ್ರೆ ಅದು ಮಂತ್ರ ದೇವತೆಯ ಸಾಧನೆ ಆಗಲ್ಲ. ಪುರಶ್ಚರಣ ಮಾಡ್ತಕ್ಕಂಥದ್ದು ಆ ಮಂತ್ರವನ್ನ, ಆ ಮಂತ್ರ ದೇವತೆಯನ್ನ ಸಿದ್ಧಿ ಮಾಡಿಕೊಳ್ಳಿಕ್ಕೆ. ನಂತರ ಅದಾದ ಮೇಲೆ ಆ ಮಂತ್ರ ಉಪಾಸನೆ ಆಗ್ತದೆ. ಮಂತ್ರ ಪುರಶ್ಚರಣ ನಂತರವೇ ಆ ಮಂತ್ರ ದೇವತೆ ಉಪಾಸನೆ. ಇದು ನಮ್ಮ ಶ್ರೀವಿದ್ಯಾ ಉಪಾಸಕರು ಅಥವಾ ಯಾವುದೇ ಮಂತ್ರ ಉಪಾಸನೆ ಮಾಡ್ತಕ್ಕಂಥವರು ಗಮನಕ್ಕೆ ತರುವುದು ನಮ್ಮ ಉದ್ದೇಶ. ಇದನ್ನ ನೀವು ಹೇಳಿದ್ದೀರಾ ಅಂತ ಹೈಗ್ರೀವರು ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನು 6ನೇ ಹೇಳ್ಬಿಡ್ತೇನೆ. 6ನೇದು ಕೂಡ ಹೋಮಖಂಡೇ ತ್ವಯಾ ಪ್ರೋಕ್ತೋ ಹೋಮ ದ್ರವ್ಯ ವಿಧಿಕ್ರಮ ಚಕ್ರ ರಾಜಸ್ಯ ವಿದ್ಯಾಯಾಂ ವಿದ್ಯಾಯಾಹ
ಶ್ರೀದೇವಿಯ ದೇಶಿಕಾತ್ಮನೋಹೋ. ಹಾಗೇನೆ ಇನ್ನೊಂದು ಹೇಳ್ಬಿಡ್ತೇನೆ. ರಹಸ್ಯ ಕಂಡೇ ತಾದಾತ್ಮ್ಯಂ ಪರಸ್ಪರ ಮುದೀರಿತಂ ಸ್ತೋತ್ರ ಕಂಡೇ ಬಹುವಿಧಾಹ ಸುತಃ ಪರಿಕೀರ್ತಿತಃ. ತಾವು ಲಲಿತೋಪಾಖ್ಯಾನದಲ್ಲಿ ಹೇಳುವಾಗ ಹೋಮಖಂಡದಲ್ಲಿ ಹೋಮದ್ರವ್ಯ ಮತ್ತು ಹೋಮ ಮಾಡುವ ಕ್ರಮಗಳನ್ನ ಹೇಳಿದ್ದೀರಾ. ಶ್ರೀಚಕ್ರ, ಪಂಚದಶಾಕ್ಷರಿ ಮಂತ್ರ, ತ್ರಿಪುರಸುಂದರಿ, ಗುರು ಶಿಷ್ಯ, ಪರಸ್ಪರ ಆಧ್ಯಾತ್ಮ ಇವೆಲ್ಲವನ್ನು ಕೂಡ ರಹಸ್ಯ ಖಂಡದಲ್ಲಿ ಹೇಳಿದ್ದೀರಾ. ಹಲವಾರು ಸ್ತುತಿಗಳನ್ನ ಇಲ್ಲಿ ನೋಡಿ, ಹೋಮಖಂಡದಲ್ಲಿ, ಮಂತ್ರಖಂಡದಲ್ಲಿ, ಆಮೇಲೆ ರಹಸ್ಯ ಖಂಡದಲ್ಲಿ ಇಷ್ಟು ಸ್ತೋತ್ರ ಖಂಡದಲ್ಲಿ ಇಷ್ಟಲಾಗಿದೆ. ಇದನ್ನ ನಾನು ವಿವರಣೆ ಮಾಡಿದ್ರೆ ಇದೆಲ್ಲ ಸ್ವರೂಪ ಬ್ರಹ್ಮವೇ ಆಗಿದೆ ಅನ್ನೋದಷ್ಟೇ. ಇವುಗಳ ತಾದಾತ್ಮ್ಯವೇ ಓಂ ತತ್ಸತ್. ಅದು ಬ್ರಹ್ಮಕ್ಕೆ ಇರ್ತಕ್ಕಂಥ 3 ರೀತಿಯ ಹೆಸರಷ್ಟೇ. ಇದರ ಸ್ತುತಿಯನ್ನೇ ಪಂಚಮಿ, ಸ್ತವರಾಜ ಮುಂತಾದ ಸ್ತೋತ್ರಗಳು ಇಲ್ಲಿ ಇದನ್ನು ಹೇಳ್ತಾರೆ. ಹಯಗ್ರೀವರಿಗೆ ಹೋಮಖಂಡ ಹೇಳಿದ್ದೀರಾ, ಹೋಮದ್ರವ್ಯಗಳನ್ನು ಹೇಳಿದ್ದೀರಾ, ಶ್ರೀಚಕ್ರ ವಿದ್ಯೆಯಲ್ಲಿ ದೇವಿಯರ ಬಗ್ಗೆ ಹೇಳಿದ್ದೀರಾ, ಯಾವ ದೇವತೆಗಳು ಅಂತ ಹೇಳಿದ್ದೀರಾ, ಗುರು ಶಿಷ್ಯರ ಬಗ್ಗೆ ಹೇಳಿದ್ದೀರಾ, ಇವೆಲ್ಲವನ್ನ ರಹಸ್ಯ ಖಂಡದಲ್ಲಿ ಹೇಳಿದ್ದೀರಾ. ನೋಡಿ, ರಹಸ್ಯ ಖಂಡ ತಾದಾತ್ಮ್ಯಂ ಪರಸ್ಪರ ಮುದೀರಿತಂ ಸ್ತೋತ್ರ ಖಂಡೇ ಬಹುವಿಧ ಸ್ತುತಿಯ ಪರಿಕೀರ್ತಿತ ಅಂತ ಇದೆಲ್ಲ ಹೇಳಿದ್ದೀರಾ. ಆಮೇಲೆ ಹೇಳ್ಬಿಡ್ತೀನಿ ನಾ ಮುಂದಕ್ಕೆ, ಅಗಸ್ತ್ಯದ ಮುಗಿಸ್ಬಿಡ್ತೀನಿ. ಅಗಸ್ತ್ಯ ಹೇಳಿದ್ದೇನೆ ಮುಗಿಸ್ಬಿಟ್ಟು ಇವತ್ತಿನ ವಿಡಿಯೋನ ಸಂಪನ್ನಗೊಳಿಸೋಣ. ಅಗಸ್ತ್ಯ ಹೇಳಿದ್ದೆಲ್ಲ ಮುಗಿಸೋಗ್ಲಿ. ಇನ್ನು 8ನೇ ಶ್ಲೋಕದಲ್ಲಿ ಮಂತ್ಯುನಿ ದಂಡಿನಿ ದೇವಿಯೋ ಪ್ರೋಕ್ತೆ ನಾಮ ಸಹಸ್ರಕ್ಕೆ ಮತ್ತು ಶ್ರೀ ಲಲಿತಾ ದೇವಿಯ ಪ್ರೋಕ್ತಂ ನಾಮ ಸಹಸ್ರಕಂ. ತಾವು ಮಂತ್ರಿಣಿ ದಂಡಿನಿ ದೇವಿಯರ ಸಹಸ್ರನಾಮಗಳನ್ನ ಹೇಳಲ್ಪಟ್ಟಿವೆ. ಆದರೆ ಲಲಿತಾದೇವಿಯ ಸಹಸ್ರನಾಮವನ್ನು ತಾವು ಹೇಳಿಲ್ಲ. ಮಂತ್ರಿಣಿಯನ್ನ ರಾಜಶ್ಯಾಮಲ ಅಂತಲೂ, ಇಲ್ಲಿರ್ತಕ್ಕಂಥ ದಂಡಿನಿ ಎನ್ನುವುದನ್ನ ವಾರಾಹಿ ಅಂತಲೂ ತಂತ್ರಶಾಸ್ತ್ರದಲ್ಲಿ ಹೇಳ್ತಾರೆ. ತಂತ್ರಶಾಸ್ತ್ರ ಮಂತ್ರಿಣಿಯನ್ನ ರಾಜಶ್ಯಾಮಲೆ ಅಂತಲೂ ದಂಡಿನಿಯನ್ನ ವಾರಾಹಿ ಅಂತಲೂ ಪ್ರಸಿದ್ಧರಾಗಿದ್ದಾರೆ. ಹೌದು, ಇದೆಲ್ಲ ಹೇಳಿದ್ದೀರಾ. ಆದ್ರೆ ಲಲಿತಾ ದೇವಿಯ ನಾಮವನ್ನ ತಾವು ಇನ್ನೂ ನನಗೆ ಅನುಗ್ರಹಿಸಿಲ್ಲ. ಹಾಗಾಗಿ ತತ್ರ ಮೇ ಸಂಶಯೋ ಜಾತೋ ಅಯಗ್ರೀವ ದಯಾನಿಧೇ ಕಿಂವಾ ತ್ವಯಾ ವಿಸ್ಮೃತಂ ತತ್ ಜ್ಞಾತ್ವಾ ವಾ ಸ್ಮುಪೇಕ್ಷಿತಂ. ಓ ಹಯಗ್ರೀವ ದಯಾನಿಧಿಯೇ, ಓ ದಯಾನಿಧಿಯಾದ ದಯೆಯ ನಿಧಿಯೇ ಆಗಿದೆಯಪ್ಪ ನೀನು ಹಯಗ್ರೀವ. ಈ ವಿಷಯದಲ್ಲಿ ನನಗೊಂದು ಸಂಶಯ ಬರ್ತಾ ಇದೆ. ಏನು ಸಂಶಯ? ನೀಗ ಇದನ್ನ ಹೇಳೋದು ಮರ್ತೋಗಿದೀಯಪ್ಪ. ಇದೆಲ್ಲ ಹೇಳ್ದೋನು ಇದನ್ನ ಹೇಳೋದನ್ನ ಮರ್ತೋಗಿದ್ಯಾ ನಿಂಗೆ? ಅಥವಾ ನೆನಪಿಸಿದ್ರು ಕೂಡ ಬೇಡ ಬಿಡು ಅಂತ ಉಪೇಕ್ಷೆ ಮಾಡಿದೀವಪ್ಪ. ಆದ್ರೆ ಅಸಾಧ್ಯವಿಲ್ಲ ದಯಾನಿಧೆ. ಯಾಕೆ ಅಂದ್ರೆ ನೀನು ಸರ್ವಜ್ಞನಾಗಿದ್ದೀಯಾ, ನೀನು ಹೇಗ್ ಮರಿತೀಯ ಅಂದ್ರೆ ಇದೆಲ್ಲ ಹೇಳ್ತೀಯಪ್ಪ. ನಂಗೆ ಈ ಸಹಸ್ರನಾಮವನ್ನು ಯಾಕೆ ಹೇಳಿಲ್ಲ? ನನಗೆ ಸಂಶಯ ಬರ್ತಾ ಇದೆ. ನೀನ್ ಮರ್ತು ಬಿಟ್ಟಿದ್ಯಪ್ಪ. ಇಲ್ಲ, ಸಾಧ್ಯ ಇಲ್ಲ ಮರಿಲಿಕ್ಕೆ. ಮುಂದೇನು? ಹಾಗಾದ್ರೆ ಮಮವಾ ಯೋಗ್ಯತಾ ನಾಸ್ತಿ ಶ್ರೋತೃಂ ನಾಮ ಸಹಸ್ರಕಂ ಕಿಮರ್ಥ ಭವತಾನೋಕ್ತಂ ತತ್ರ ಮೇ ಕಾರಣಂ ವದ. ಅಥವಾ ನೀನ್ ಮರ್ತಿಲ್ಲ, ನಂಗೆ ಗೊತ್ತು ನೀನ್ ಸರ್ವಜ್ಞ. ಆದ್ರೆ ನನಗೆ ಆ ಸಹಸ್ರನಾಮವನ್ನು ಇಲ್ವೇ? ಅದಕ್ಕೆ ಕಾರಣ ಹೇಳಪ್ಪ. ಇಲ್ಲಿ ಒಂದು ವಿವರಣೆ ಕೊಡ್ತಾರೆ ಭಾಸ್ಕರ ಬಗ್ಗೆನವರು. ಇದನ್ನ ವಿಸ್ತಾರ ಹೇಳ್ತಾರೆ. ನನಗೆ ಯೋಗ್ಯತೆ ಇಲ್ಲೇನಪ್ಪ, ಹಾಗಾರೆ ಅದಾರು ಹೇಳಪ್ಪ ಅಂತ ಕೇಳಿದಾಗ
ನನಗೆ ಯೋಗ್ಯತೆ ಇಲ್ದಿದ್ರೆ ಆ ಯೋಗ್ಯತೆಯನ್ನ ನೀಡಿ ನನಗೆ ಸಹಸ್ರನಾಮವನ್ನು ತಿಳಿಸಬೇಕು. ನೋಡಿ, ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಹೇಳಬೇಕು ಗುರು ಸಂಬಂಧದಲ್ಲಿ. ಯಾಕೆಂದ್ರೆ ಯೋಗ್ಯತೆ ಇಲ್ಲದ ಶಿಷ್ಯನಿಗೆ ಕೂಡ ಗುರು ಆದವನು ವೇದಾಂತ ಶ್ರವಣಾಧಿಕಾರವನ್ನ ಅನುಗ್ರಹಿಸ್ತಾರಂತೆ. ನೋಡಿ, ಇದು ಬಹಳ ಮುಖ್ಯ. ನಿನಗೆ ಯೋಗ್ಯತೆ ಎಲ್ಲ ಹೋಗಯ್ಯ, ಸುಲಭ ಅದು ಹೇಳೋದು. ಅಂದ್ರೆ ಅರ್ಥ ಏನು? ನಮ್ಮ ಹಿಂದಿನವರ ಆಶಯ ಏನು? ಎಲ್ಲರೂ ಕೂಡ ಮನುಷ್ಯ ಜನ್ಮದ ಸಾರ್ಥಕವನ್ನು ಪಡ್ಕೋಬೇಕು. ಯಾರಿಗೂ ಆ ಆತ್ಮಜ್ಞಾನದ ಬ್ರಹ್ಮಜ್ಞಾನದ ಇಂದ ಅವರಿಗೆ ಇರಬಾರದು, ಎಲ್ರಿಗೂ ದೊರಕಬೇಕು ಅನ್ನೋದೇ ಉದ್ದೇಶ ಅಲ್ವಾ ಇಲ್ಲಿ. ಆ ಗುರು ಆದವಂಥವನು ಶ್ರವಣಾಧಿಕಾರ ಕೊಡ್ತಾನ, ಕೇಳಪ್ಪ ಯಾರು ಮಾಡ್ಬೇಕಂತೆ. ಅಂದ್ರೆ ಎಲ್ಲರಿಗೂ ಅವಕಾಶವನ್ನ ಕೊಡಬೇಕು ಅನ್ನೋದನ್ನ ಇಲ್ಲಿ ಎಷ್ಟು ಸ್ಪಷ್ಟವಾಗಿ ಭಾಸ್ಕರ ಮಕ್ಕಿನವರು ತಮ್ಮ ಭಾಷ್ಯದಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ನನಗೆ ಯೋಗ್ಯತೆ ಇಲ್ಲದೆ ಅಂತ ಅಗಸ್ತ್ಯರು ಕೇಳುವಾಗ ಅದನ್ನ ವಿವರಣೆ ಕೊಡ್ತಾ ಇದನ್ನು ಹೇಳ್ತಾರೆ. ಅದಕ್ಕೊಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಅನಾಲಜಿ ಇದ್ದೀವಿ ನಾವು ಅದನ್ನ ಇಂಗ್ಲಿಷಲ್ಲಿ. ತಾನೇ ಅರಳುವ ಶಕ್ತಿ ಇಲ್ಲಂತೆ ಕಮಲಕ್ಕೆ, ಜ್ಞಾಪಕ ಇರಲಿ. ಇಲ್ಲ, ತನಗೆ ಅರಳುವ ಅರ್ಹತೆ ಇಲ್ಲದ ಕಮಲವನ್ನ ಸೂರ್ಯ ಅರಳಿಸ್ತಾನೆ, ಹೌದಲ್ವಾ? ಸೂರ್ಯನ ಬೆಳಕರಿಂದ ಕಮಲ ಅರಳುತ್ತದೆ. ಹಾಗೆ ನೀನು ಗುರುವಾಗಿ ನನಗೆ ಶ್ರವಣ ಅಧಿಕಾರವನ್ನಾದ್ರೂ ನೀಡಿ ದೇವಿಯ ಸಹಸ್ರನಾಮವನ್ನು ತಿಳಿಸು. ನನಗೆ ಅದನ್ನ ಜಪಿಸುವ ಅಧಿಕಾರ ಇದೆಯೋ ಇಲ್ಲೋ ಗೊತ್ತಿಲ್ಲ, ನನಗೆ ಯೋಗ್ಯತೆ ಇಲ್ಲದೆ ಇರಬಹುದು. ಆದರೆ ನೀನು ಗುರುವಾಗಿ ನನಗೆ ಶ್ರವಣಾಧಿಕಾರವನ್ನಾದ್ರೂ ಕೊಡಪ್ಪ. ಅಂದ್ರೆ ಕಮಲ ತಾನೇ ಅರಳುವ ಶಕ್ತಿಯನ್ನು ಪಡ್ಕೊಳ್ಳದಿದ್ರು ಕೂಡ ಆ ಸೂರ್ಯನ ಕಿರಣ ಹೇಗೆ ಕಮಲವನ್ನು ಅರಳುವಂತೆ ಮಾಡ್ತಿದೆಯೋ ನನಗೆ ಆ ಯೋಗ್ಯತೆಯನ್ನು ಕೊಡು ಅಂತ ಅಗಸ್ತ್ಯರು ಹೇಳ್ತಾರೆ. ಇಲ್ಲಿಗೆ ಅಗಸ್ತ್ಯರ ಮಾತು ಮುಗೀತದೆ. ಈ ಬ್ರಹ್ಮಾಂಡ ಪುಣದ ಸೂತದಾರ ಸೂತ ಮಹಾಮುನಿ ಈಗ ಹೆಚ್ಚು ಹೇಳ್ತಾನೆ, ಇದನ್ನ ಹೀಗೆ ಈ ತರ ಅಗಸ್ತ್ಯ ಕೇಳದ ಅಂತ ಇನ್ನು ಮುಂದಿನ ಶ್ಲೋಕ ಬರ್ತದೆ. ಇಲ್ಲಿಗೆ ಇವತ್ತಿನ ಏನು ವಿವರಣೆ 10-11 ನಾಮ ಆಗಿರ್ಬೇಕು, 11 ಶ್ಲೋಕಗಳು ಆಗಿರ್ಬೇಕು. ಅಂದ್ರೆ ಅಗಸ್ತ್ಯರು ಹೇಗ್ರೀವರನ್ನ ಪ್ರಾರ್ಥನೆ ಮಾಡಿಕೊಂಡು ಇದನ್ನ ದಯಪಾಲಿಸು ಅಂತ ಹೇಳಿ ಏನೆಲ್ಲ ಅಂತ ಆ ಮೂಲಕ ನಮಗೂ ತಿಳಿಸಿ ಏನೇನ ಹೇಳಿದ್ದಾರೆ ಅಂತ. ಸೊ ನನಗೆ ಯೋಗ್ಯತೆ ಇಲ್ಲದೆ ಇದ್ರೆ ಆ ಯೋಗ್ಯತೆಯನ್ನು ದಯಪಾಲಿಸಿ ಕೊಡು ಅಂತ ಕೇಳಿ ಇಲ್ಲಿಗೆ ಇವತ್ತಿನ ಈ ವಿಡಿಯೋವನ್ನು ನಾನು ಸಂಪನ್ನಗೊಳಿಸ್ತೇನೆ. ಮುಂದೆ ಸೂತ್ರ ಏನ್ ಹೇಳ್ತಾರೆ, ಹಯಗ್ರೀವರು ಹೇಳ್ತಾರೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶಾಂತಿ ಶಾಂತಿ ಶಾಂತಿ.